ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಬಳಿಕ ಸಾವನ್ನಪ್ಪಿದ ಶ್ರುತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತರ ಪತಿ ಪುನೀತ್ ವೈದ್ಯರ ನಿರ್ಲಕ್ಷ್ಯವೇ ಸಾವಿಗೆ ಕಾರಣವಾಗಿರುವುದರಿಂದ ನನ್ನ ಮಗುವನ್ನು ಕನಿಷ್ಠ 6 ತಿಂಗಳಾದರೂ ವೈದ್ಯರೇ ಪೋಷಣೆ ಮಾಡಲಿ ಎಂದು ಮೃತರಾದ ಶ್ರುತಿ ಪತಿಯಾದ ಪುನೀತ್ ಆರೋಪಿಸಿ ಕಣ್ಣೀರಿನ ಕೋರಿಕೆ ಮುಂದಿಟ್ಟರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಹೆರಿಗೆ ಯಾವ ದಿನವಾಗುತ್ತದೆ ಎಂದು ನಮಗೆ ಸ್ಪಷ್ಟವಾಗಿ ತಿಳಿಸಲಿಲ್ಲ. ಭಾನುವಾರ ರಜಾ ದಿನವಾಗಿದ್ದರಿಂದ ಹಿರಿಯ ವೈದ್ಯರು ಕರ್ತವ್ಯದಲ್ಲಿರದೆ ಯುವ ವೈದ್ಯರಿಂದ ಚಿಕಿತ್ಸೆ ಮಾಡಿಸಲಾಗಿದೆ ಎಂದು ಆರೋಪಿಸಿದರು. ನನ್ನ ಹೆಂಡತಿಯು ಆಸ್ಪತ್ರೆ ಒಳಗೆ ಹೋಗುವಾಗ ಚೆನ್ನಾಗೇ ಇದ್ದಳು. ಆಕೆಗೆ ಯಾರು ಚಿಕಿತ್ಸೆ ನೀಡಿದರು ಎಂಬುದು ನಮಗೆ ಗೊತ್ತಿಲ್ಲ. ಹೊಟ್ಟೆ ನೋವು ಎಂದು ಹೇಳಿದಾಗ ವೈದ್ಯರು ಲಘುವಾಗಿ ಮಾತನಾಡಿದ್ದಾರೆ. ಸರಿಯಾದ ಗಮನ ಕೊಡಲಿಲ್ಲ ಎಂದರು. ಆಸ್ಪತ್ರೆ ಹೊರಗೆ ಚೆನ್ನಾಗಿದ್ದರು, ಒಳಗೆ ಮೂಲ ಸೌಲಭ್ಯಗಳ ಕೊರತೆ ಇದೆ. ಯಾವುದೇ ಹಿರಿಯ ವೈದ್ಯರು ನನ್ನ ಪತ್ನಿಯನ್ನು ಸರಿಯಾಗಿ ನೋಡುತ್ತಿಲ್ಲ ಎಂದು ಆಕೆ ನನಗೆ ಫೋನ್ ಮಾಡಿ ಹೇಳಿದ್ದರು. ಡೆಲಿವರಿ ನಂತರ ಚೆನ್ನಾಗಿದ್ದರು ಎಂದು ಹೇಳುತ್ತಾರೆ, ಆದರೆ ಮಧ್ಯೆ ಏನಾಯಿತು ಎಂದು ಪ್ರಶ್ನಿಸಿದರು. ಮಗುವನ್ನು ನೋಡಲು ಐಸಿಯುವಿನಲ್ಲಿ ಬಿಡಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪುನೀತ್, ನನಗೆ ಯಾವುದೇ ಪರಿಹಾರಕ್ಕಾಗಿ ಇಲ್ಲಿಗೆ ಬಂದಿಲ್ಲ. ನನಗೆ ನ್ಯಾಯ ಬೇಕು. ನನ್ನ ಪತ್ನಿ ಸಾವಿಗೆ ಕಾರಣರಾದವರು ಶಿಕ್ಷೆ ಅನುಭವಿಸಬೇಕು. ಮುಂದೆ ಯಾರಿಗೂ ಹೀಗೆ ಆಗಬಾರದು ಎಂದು ಹೇಳಿದರು. ಹಾಲುಗಲ್ಲದ ಮಗುವಿಗೆ ಆರೈಕೆ ಮಾಡುವುದು ಕಷ್ಟವಾಗಿದೆ ಎಂದು ಹೇಳಿದ ಅವರು, ಮುಂದಿನ 6 ತಿಂಗಳ ಕಾಲ ನನ್ನ ಮಗುವನ್ನು ವೈದ್ಯರೇ ಸಾಕಿ ನಂತರ ನನಗೆ ಹಸ್ತಾಂತರಿಸಲಿ. ಅವರು ಮಾಡಿದ ತಪ್ಪಿಗೆ ಈ ಜವಾಬ್ದಾರಿ ಹೊತ್ತುಕೊಳ್ಳಲಿ ಎಂದು ಭಾವುಕರಾಗಿ ಮನವಿ ಮಾಡಿದರು. ಗರ್ಭಿಣಿಯಾಗಿದ್ದರೂ ಶ್ರುತಿ ಸಂಪೂರ್ಣ ಆರೋಗ್ಯವಾಗಿದ್ದರು. ರಕ್ತ ಹಾಯಿಸಿದ ಬಳಿಕ ಸ್ಥಿತಿ ಹದಗೆಟ್ಟಿದೆ ಎಂದು ಆರೋಪಿಸಿದರು. ಸರ್ಕಾರಿ ವೈದ್ಯರು ಖಾಸಗಿಯಲ್ಲಿ ಉತ್ತಮ ಸೇವೆ ನೀಡುತ್ತಾರೆ, ಇಲ್ಲಿ ಏಕೆ ನಿರ್ಲಕ್ಷ್ಯ ಎಂದು ಪ್ರಶ್ನಿಸಿದರು. ಐಸಿಯುನಲ್ಲಿ ಇಟ್ಟಿದ್ದಾರೆ ಸರ್, ಆ ಐಸಿಯುನಲ್ಲಿ ಇಟ್ಟರೆ ಮಗು ನೋಡಕ್ಕೂ ಬಿಡಲ್ಲ. ಯಾರು ಏನ್ ಹೇಳಿದ್ರು ಇಲ್ವಾಗ್ರಿ ಅಂತ ಕೇಳ್ತಾರೆ. ಆ ಪ್ಲೀಸ್ ನಿಮ್ ದಯಮಾಡಿ ಆ ಮಗುನಾರು ನನಗೆ ಉಳಿಸ್ಕೊಡಕ್ಕೆ ಹೇಳಿ. ಅವ್ರು ಮಾಡಿರೋ ತಪ್ಪಿಗೆ ಆ ಮಗುನ 5-6 ತಿಂಗಳು ಇಟ್ಟು ಕಾಪಾಡಿ ನನ್ನ ಕೈ ಕೊಡ್ಬೇಕು ಸರ್. ಅವರು 5-6 ತಿಂಗಳು ಇಟ್ಟು ನಾನು ಎಲ್ಲಿ ಸಾಕ್ಲಿ, ಹೆಂಗ್ ಸಾಕ್ಲಿ, ನನ್ಗೇನು ಗೊತ್ತಿಲ್ಲದೆ ಇರೋ ವಿಷಯನ ಹೆಂಗ್ ನೋಡ್ಕೊಳ್ಳಿ ಸರ್ ನನ್ನ ಪಾಪನ. ಅವ್ರು ಮಾಡಿರೋ ತಪ್ಪಿಗೆ ಅವರೇ ನನ್ಗೆ ಆ ಮಗುನ 5-6 ತಿಂಗಳು ಉಳಿಸಿ ಕೊಡ್ಬೇಕು. ಆ ಥರ ಮಾಡಿಕೊಡಿ ಸರ್, ದಯವಿಟ್ಟು ನಿಮ್ಮ ಕೈ ಕಾಲು ಹಿಡಿದು ಬೇಡ್ಕೊತೀನಿ. ಅವ್ರ ನೆಗ್ಲೆಜೆನ್ಸ್ ಇಂದನೇ ನನ್ನ ಹೆಂಡತಿ ಸತ್ತಿರೋದು ಸರ್. ಯಾವುದೇ ಕಾರಣಕ್ಕೂ ಯಾವ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡಿಲ್ಲ ಸರ್ ಇದ್ರೊಳಗಡೆ. ಸರ್ ಇಂಥದ್ದು ಪ್ರಾಬ್ಲಮ್ ಐತೆ ಈಗ ಇಂಥವ್ರಿಗೆ. ಪತ್ರಿಕಾಗೋಷ್ಠಿಯಲ್ಲಿ ಮೃತ ಶ್ರುತಿ ಸಂಬಂಧಿಕರಾದ ಲಾವಣ್ಯ, ಜ್ಯೋತಿ, ಯಶು, ಯತೀಶ್, ಶಿವಣ್ಣ, ತೀರ್ಥ ಪ್ರಸಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.